ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಾಕ್ಷಾಯಿಣಿ. ಯಾವುದಾದ್ರೂ ಒಂದು ಅಭ್ಯಾಸನ 21 ಡೇಸ್ ನಾವೇನಾದರೂ ಫಾಲೋ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಕರಗತ ಆಗುತ್ತಂತೆ, ಅಂದರೆ ರೊಟೀನಾಗಿ ಬೆಳೆಯುತ್ತಂತೆ. ಮಿನಿಮಮ್ 21 ಡೇಸ್, ಬಟ್ 41 ಡೇಸ್ ಮಾಡಿದ್ರೆ ಅದು ನಿಜವಾಗ್ಲೂ ನಮಗೆ ರೂಢಿ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ನಾನು ಯಾವತ್ತೂ ಬಿಫೋರ್ 7 ಎದ್ದಿದ್ದಿಲ್ಲ, ಆಫ್ಟರ್ 7 ಎದ್ದೇಳ್ತಿದ್ದಿದ್ದು. ಸೊ ಅದಕ್ಕೆ ನನಗೆ ಅನ್ನಿಸ್ತಿತ್ತು ಮಾರ್ನಿಂಗ್ ಮಿಸ್ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗ್ ನೇಚರ್ ಆಗಲಿ ಎಲ್ಲದನ್ನು, ಮಾರ್ನಿಂಗ್ ವೈಬ್ಸು, ಮಾರ್ನಿಂಗ್ ಪಾಸಿಟಿವ್ ವೈಬ್ಸು ಎಲ್ಲನೂ ಮಿಸ್ ಮಾಡ್ಕೋತಿದ್ದೀನಿ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತಿನ ನಾನು ನನ್ನ ಮಾರ್ನಿಂಗ್ ರೊಟೀನ್ನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಟೈಮಿಂಗ್ಸ್ ಬಂದು 5 o'clock ಎದ್ದೇಳಬೇಕು ಅಂತ ನನ್ನ ಥೀಮು. ಬಟ್ ವೆರಿ ಫಸ್ಟ್ ಡೇ ಅಲ್ಲ, 5 o'clock ಆಗಿಲ್ಲ, 5:15 ಎದ್ದಿದ್ದೀನಿ. ಸೊ ಎದ್ದು ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಒಂದು ಗ್ಲಾಸ್ ನೀರು ಕುಡಿದು ಯಾವುದಾದ್ರೂ ಸ್ವಲ್ಪ ಓದಬೇಕು ಅಂತ ಪರಿಸರ ವಿಜ್ಞಾನದ ಬಗ್ಗೆ ಒಂದಷ್ಟು ಓದ್ಕೊಂಡು, ಏನಾದರೂ ಓದಬೇಕು, ಈವನ್ 10 ಮಿನಿಟ್ಸ್ ಆಗಲಿ ಸ್ಟಡೀಸ್ ಮಾಡಬೇಕು ಅಂತ 10 ಮಿನಿಟ್ಸು ಪರಿಸರ ಜ್ಞಾನದ ಬಗ್ಗೆ ಓದ್ಕೊಂಡು ಆ್ಯಂಡ್ ನೆಕ್ಸ್ಟ್ ಕೆಲಸನ ಶುರು ಮಾಡಿದೆ. ಕಿಚನೆಲ್ಲ ಕ್ಲೀನ್ ಮಾಡಿದೆ. ನೈಟೇ ಕ್ಲೀನ್ ಮಾಡಿ ಮಲಗಿರ್ತೀನಿ, ಬಟ್ ಮಾರ್ನಿಂಗ್ ಕೂಡ ಕ್ಲೀನ್ ಮಾಡಲೇಬೇಕಲ್ವ. ಸೊ ಕ್ಲೀನ್ ಮಾಡಿಕೊಂಡೆ. ತಿಂಡಿಗೆ ಚಪಾತಿ ಮತ್ತು ಇದು ಅವರೆಕಾಳು ಸಾಗು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚಪಾತಿ ಇಟ್ಟು ಕಲಿಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು 1 hour ನೆನೆಯೋಕೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಚಪಾತಿನೂ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಲೇಯರು ಹೊಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ನೋಡಿ ಅವರೆಕಾಳು ಸೀಸನಲ್ಲಿ ಇಸ್ಕಿಟ್ಟಿರ್ತಕ್ಕಂಥ ಅವರೆಕಾಳು. ಸೊ 1 hour ನೆನೆಸ್ಬಿಟ್ಟು ಮಾಡ್ತಾ ಇರೋದು. ಸಾಗುಗೆ ಏನೇನು ಬೇಕು ಎಲ್ಲನೂ ಹೆಚ್ಕೊಂಡೆ. ಆ್ಯಂಡ್ ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ಅವರೆಕಾಳು ಹಾಕ್ಕೊಂಡು ಫ್ರೈ ಎಲ್ಲ ಮಾಡಿ ಸಾಗು ಮಾಡಿದೆ. ಆ್ಯಂಡ್ ಇದು ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ. ಚಪಾತಿ ಹಿಟ್ಟು ನೋಡಿದ್ರೇ ಗೊತ್ತಾಗ್ತಿದೆ, ತುಂಬ ಸಾಫ್ಟಾಗಿ ನೆಂದಿದೆ. ಆ್ಯಂಡ್ ಇವಾಗ ನಾವು 1 ಲೇಯರಲ್ಲೇ ಹೊಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದಾಗ 1 ಲೇಯರು, ಬಟ್ ನಾನು ಬೇಗ ಎದ್ದಿದ್ದೀನಿ ಅಲ್ಲ, ಸೊ ಆ ಖುಷಿಗೆ ಲೇಯರ್ ಬೈ ಲೇಯರು ಆ ಥರ ಹೊಸ್ದುಬಿಟ್ಟು ಸುಟ್ಟೆ. ನಿಜವಾಗ್ಲೂ ಎಷ್ಟು ಸಾಫ್ಟಾಗಿ ಬಂದಿತ್ತು ಗೊತ್ತಾ ಚಪಾತಿ. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ 8 o'clock ನನ್ನ ಕೆಲಸ ಮುಗ್ದೋಗಿತ್ತು. ಸಮ್ ಡೇಸ್ 8 o'clock ಎದ್ದಿದ್ದು ಇದೆ ನಾನು, ಬಟ್ ಇವತ್ತು ನಂದು 8 o'clock ಟಿಫನ್ ಎಲ್ಲ ಮುಗ್ದೋಗಿ ನಾನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. 9:30 ಆಫೀಸು, 9 o'clock ರೆಡಿ ಆಗಿಬಿಟ್ಟಿದ್ದೆ ಇವತ್ತು. ಸೊ ತುಂಬ ಖುಷಿ